ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ರಾಷ್ಟ್ರದ ಲೋಕಸಭಾ ಚುನಾವಣೆ ಕೆಲವೇ ಕ್ಷಣಗಳ ಹಿಂದೆ ಘೋಷಣೆಯಾಗಿದೆ. ಆ ಸುದ್ದಿ ಏನು, ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೆ, ಯಾವ ದಿನಾಂಕದಲ್ಲಿ ನಡೆಯುತ್ತೆ, ಮತ್ತು ನಮ್ಮ ವಿಶೇಷ ಚೇತನರಿಗಾಗಿ ಏನೆಲ್ಲ ಸಿದ್ಧತೆಗಳು ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತು ಚುನಾವಣಾ ಆಯೋಗ ವಿಸ್ತಾರವಾಗಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಮಾಹಿತಿಯನ್ನು ನೀಡಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಮೊದಲನೇದಾಗಿ, ನವದೆಹಲಿಯ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಘೋಷಣೆಯನ್ನು ಕೇಂದ್ರ ಚುನಾವಣಾಧಿಕಾರಿಗಳು ಮಾಡಿದ್ದಾರೆ. ಎಲ್ಲ ತಯಾರಿ ಮಾಡಿಕೊಂಡು ದೆಹಲಿಯ ವಿಜ್ಞಾನ ಭವನದಲ್ಲಿ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಜೊತೆ ಚುನಾವಣಾ ಆಯೋಗದ ನೂತನ ಸದಸ್ಯರಾದ ಜ್ಞಾನೇಶ್ ಕುಮಾರ್ ಹಾಗೂ ಸುಖಬೀರ್ ಸಿಂಗ್ ಇದ್ದಾರೆ. 3 ಗಂಟೆಗೆ ಮಧ್ಯಾಹ್ನದ ಸುದ್ದಿಗೋಷ್ಠಿ ಆರಂಭವಾಗಿದೆ. ಅಂತೂ ಲೋಕಸಭಾ ಚುನಾವಣೆ 2024ಕ್ಕೆ ದಿನಾಂಕ ಪ್ರಕಟವಾಗಿದೆ. ಲೋಕಸಭಾ ಚುನಾವಣೆ 2024ಕ್ಕೆ ಕಹಳೆ ಮೊಳಗಿದೆ. 7 ಹಂತಗಳಲ್ಲಿ ದೀರ್ಘ ಚುನಾವಣೆ ನಡೆದು ಜೂನ್ 4 ಮಂಗಳವಾರದಂದು ಫಲಿತಾಂಶ ಪ್ರಕಟವಾಗಲಿದೆ. ಕರ್ನಾಟಕದ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 26ರಂದು 14 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ, ಇನ್ನುಳಿದ 14 ಕ್ಷೇತ್ರಗಳಿಗೆ 2ನೇ ಹಂತ ಮೇ 7ರಂದು ನಡೆಯಲಿದೆ. ಲೋಕಸಭಾ ಚುನಾವಣೆ ಹಂತ 1 ಏಪ್ರಿಲ್ 19, 102 ಕ್ಷೇತ್ರಗಳು. ಹಂತ 2 ಏಪ್ರಿಲ್ 26, 89 ಕ್ಷೇತ್ರಗಳು. ಹಂತ 3ನೇ ಹಂತದಲ್ಲಿ ಮೇ 7, 94 ಕ್ಷೇತ್ರಗಳು. 4ನೇ ಹಂತದಲ್ಲಿ ಮೇ 13, 96 ಕ್ಷೇತ್ರಗಳು. 5ನೇ ಹಂತದಲ್ಲಿ ಮೇ 20, 49 ಕ್ಷೇತ್ರಗಳು. 6ನೇ ಹಂತದಲ್ಲಿ ಮೇ 25, 57 ಕ್ಷೇತ್ರಗಳು. 7ನೇ ಹಂತದಲ್ಲಿ ಜೂನ್ 1, 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಜೂನ್ 4ಕ್ಕೆ ರಿಸಲ್ಟು ಪ್ರಕಟವಾಗಲಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಮತದಾನ, ಮೇ 7ಕ್ಕೆ 2ನೇ ಹಂತದ ಮತದಾನ, ಜೂನ್ 4ಕ್ಕೆ ರಿಸಲ್ಟು ಪ್ರಕಟವಾಗಲಿದೆ. ಲೋಕಸಭಾ ಚುನಾವಣೆ 7 ಹಂತ. 1ನೇ ಹಂತ ಏಪ್ರಿಲ್ 19, 2ನೇ ಹಂತ ಏಪ್ರಿಲ್ 26, 3ನೇ ಹಂತ ಮೇ 7, 4ನೇ ಹಂತ ಮೇ 13, 5ನೇ ಹಂತ ಮೇ 20, 6ನೇ ಹಂತ ಮೇ 25, 7ನೇ ಹಂತ ಜೂನ್ 1, ಜೂನ್ 4ಕ್ಕೆ ರಿಸಲ್ಟು. ಲೋಕಸಭಾ ಚುನಾವಣೆ ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯಲಿದ್ದು 20 ಮಾರ್ಚ್ ಅಧಿಸೂಚನೆ, ಏಪ್ರಿಲ್ 19 ಮತದಾನ, ಜೂನ್ 4ಕ್ಕೆ ಮತ ಎಣಿಕೆ. ಆಂಧ್ರದಲ್ಲಿ ಮೇ 13ಕ್ಕೆ ಚುನಾವಣೆ. ಅರುಣಾಚಲ ಪ್ರದೇಶ ಏಪ್ರಿಲ್ 19 ಚುನಾವಣೆ. ಸಿಕ್ಕಿಂ ಏಪ್ರಿಲ್ 19 ಚುನಾವಣೆ. ಒಡಿಶಾ ಮೇ 13 ಹಾಗೂ ಮೇ 20 2 ಹಂತಗಳಲ್ಲಿ ನಡೆಯಿದೆ. ಲೋಕಸಭಾ ಚುನಾವಣೆ ಒಟ್ಟು 7 ಹಂತಗಳಲ್ಲಿ ಮತದಾನವಾಗಲಿದ್ದು ಕರ್ನಾಟಕದ ಸುರಪುರ ವಿಧಾನಸಭಾ ಉಪಚುನಾವಣೆ ದಿನಾಂಕವೂ ಸಹ ಇದೇ ಸಂದರ್ಭದಲ್ಲಿ ಪ್ರಕಟ ಆಗಿದೆ. ಸ್ನೇಹಿತರೆ, ಈಗ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ VRW, URW ಮತ್ತು MRWಗಳ ಒಂದು ಜವಾಬ್ದಾರಿನೂ ಕೂಡ ಈ ಒಂದು ಚುನಾವಣಾ ಸಂದರ್ಭದಲ್ಲಿರ್ತದೆ. ಅದರಲ್ಲಿ ಮೊದಲನೇದಾಗಿ ನಾವು ಪೂರ್ವಭಾವಿಯಾಗಿ ಈಗಾಗಲೇ ನಮ್ಮ ಏನು ವಿಶೇಷ ಚೇತನರ ಸಮೀಕ್ಷೆ ಇದೆ, ಈಗಾಗಲೇ 42 ಕಾಲಮಿನ ನಮ್ಮ ಇಲಾಖಾ ವತಿಯಿಂದ ನೀಡಿರ್ತಕ್ಕಂಥ 42 ಕಾಲಮಿನ ವಿಶೇಷ ಚೇತನರ ಸಮೀಕ್ಷೆ ಈಗಾಗಲೇ ಪೂರ್ಣಗೊಂಡಿರ್ತದೆ. ಅದರಲ್ಲಿ ನಾವು 17 ವರ್ಷ ಒಳಗಿನ ಅಂಗವಿಕಲರ ಒಂದು ಮತಗಟ್ಟೆ ತಯಾರಿಟ್ಕೊಂಡು 18 ವರ್ಷ ಮೇಲ್ಪಟ್ಟ ವಿಶೇಷ ಚೇತನರ ಮತದಾರ ಪಟ್ಟಿಯನ್ನು ನಾವು ಸಿದ್ಧಪಡಿಸಿ ಅವರ ಎಪಿಕ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಸಹಿತ ನಮ್ಮ ಕ್ಷೇತ್ರದ ನಮ್ಮ ವ್ಯಾಪ್ತಿಯ BLOಗಳಿಗೆ ಭೇಟಿ ಮಾಡಿ ನಾವು ಈಗಾಗಲೇ ನೀಡಿರ್ತೀವಿ. ಆದರೂ ಕೂಡ ಇನ್ನೂ ಹಲವಾರು ಜನ ಹೊಸ ಮತದಾರರು ಸೇರ್ಪಡೆಯಾಗಿರ್ತಾರೆ. ಜನವರಿ 26 ನಂತರ ಮತ್ತೆ ಏನು ಆನ್ಲೈನ್ ಮೂಲಕ ಹೊಸ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರ್ತಾರೆ. ಅಂದರೆ 18 ವರ್ಷ ಪೂರ್ಣಗೊಂಡಿರುವವರು, ಅವರ ಮಾಹಿತಿಯೂ ಕೂಡ ಚುನಾವಣಾ ಆಯೋಗ ಕೇಳ್ತಾ ಇರ್ತದೆ. ಹಾಗಾಗಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರು ದಯವಿಟ್ಟು ತಮ್ಮ ಸಮೀಕ್ಷೆಯಲ್ಲಿರ್ತಕ್ಕಂಥ ಅಥವಾ ಸಮೀಕ್ಷೆಯಲ್ಲಿ ಬಿಟ್ಟೋಗಿರ್ತಕ್ಕಂಥ ಯಾವುದಾದ್ರೂ ವಿಶೇಷ ಚೇತನರಿದ್ದರೆ, ಮುಖ್ಯವಾಗಿ ಅದರಲ್ಲಿ 3 ವಿಧಗಳು ಇರ್ತವೆ. ಮೊದಲನೇದಾಗಿ ತೀವ್ರ ಥರದ ದೈಹಿಕ ಅಂಗವಿಕಲರು. ಇದು ಸುಮಾರು 80% ಮೇಲ್ಪಟ್ಟು 100% ಇರ್ತಕ್ಕಂಥ ತೀವ್ರ ಥರದ, ಅಂದರೆ ತೆವಳ್ಕೊಂಡು ಹೋಗುವಂಥ ವಿಶೇಷ ಚೇತನರ ಒಂದು ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ, ಅಂದರೆ ನಮ್ಮ ಹತ್ತಿರದ BLOಗಳಿಗೆ ನಾವು ಮಾಹಿತಿಯನ್ನು ನೀಡಬೇಕಾಗ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರು ಕೂಡ ಲ್ಯಾಪ್ಸ್ ಆಗಬಾರ್ದು,
ಚುನಾವಣೆಯಿಂದ ಹಿಂದೆ ಸರಿಬಾರ್ದು, ಅವರು ಕೂಡ ನಮ್ಮ ದೇಶದ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದರಲ್ಲಿ ಅವರ ಪಾತ್ರವು ಮುಖ್ಯವಾಗಿರ್ತದೆ ಅನ್ನುವ ಉದ್ದೇಶದಿಂದ ನಮ್ಮ ಇಲಾಖೆ ವಿಶೇಷವಾಗಿ ಸುಮಾರು 3 ತಿಂಗಳಿಂದಲೇ ನಾವು ಪೂರ್ವಭಾವಿಯಾಗಿ ನಮ್ಮ ವಿಶೇಷ ಚೇತನ ಮತದಾರನ ಗುರುತಿಸುವಂಥ ಕೆಲಸ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಈಗಾಗಲೇ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಪ್ರತಿ ವರ್ಷ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಚುನಾವಣಾ ಕರ್ತವ್ಯಕ್ಕೆ ನಮ್ಮ VRW, MRW, URW ಚುನಾವಣಾ ಆಯೋಗ ಕರ್ತವ್ಯಕ್ಕೆ ಬಳಸ್ಕೊತಾರೆ. ಆದರೆ BLOಗಳಿಗೆ ಮತ್ತು ಇತರೆ ಸಿಬ್ಬಂದಿ ARO, PRO ಅವರಿಗೆ ನೀಡ್ತಕ್ಕಂಥ ಗೌರವಧನ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಿಗೆ ನೀಡಿರುವುದಿಲ್ಲ. ಇದು ಅತ್ಯಂತ ಒಂದು ದುಃಖ ತರುವಂಥ ವಿಷಯ ಆಗಿದೆ. ಈಗಲಾದರೂ ಕೂಡ ಚುನಾವಣಾ ಆಯೋಗ ಇದರ ಕಡೆ ಗಮನ ಹರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಅವರು ಎಷ್ಟು ದಿನ ಚುನಾವಣಾ ಕರ್ತವ್ಯ ಮಾಡ್ತಾರೆ ಅಷ್ಟು ದಿನ ಅವರಿಗೆ ಒಂದು ಗೌರವ ಸಂಭಾವನೆಯನ್ನು ನೀಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಇದು ಪ್ರತಿ ವರ್ಷ ನಾನು ಮನವಿ ಮಾಡ್ತಾಯಿರ್ತೀನಿ. ಈ ವರ್ಷವೂ ಕೂಡ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಚುನಾವಣಾ ಆಯೋಗ ಅದನ್ನು ಗಮನಿಸಬೇಕು. ಯಾಕಂದರೆ ನಾವು ಸಾಮಾನ್ಯರಲ್ಲದಿದ್ದರೂ ಕೂಡ ವಿಶೇಷ ಚೇತನರಾಗಿದ್ದರೂ ಕೂಡ ಈ ಒಂದು ದೇಶದ ಮಹತ್ ಕಾರ್ಯ ಅಂದರೆ ಚುನಾವಣೆ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತೀವಿ. ಹಾಗಾಗಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಕೊಡುಗೆಯೂ ಇರ್ತದೆ, ನಮ್ಮ ಕರ್ತವ್ಯನೂ ಇರ್ತದೆ. ನಮ್ಮನ್ನು ಕೂಡ ಚುನಾವಣಾ ಆಯೋಗ ಮತ್ತು ಜಿಲ್ಲಾ ಆಡಳಿತ ಬಳಸ್ಕೊಂಡು ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಮಗೂ ಕೂಡ ಸಂಭಾವನೆಯನ್ನು ಅಂದರೆ ಗೌರವಧನವನ್ನು, ಚುನಾವಣಾಕ್ಕೆ ವೆಚ್ಚವನ್ನು ನಮಗೂ ಕೂಡ ನೀಡಬೇಕು. ಆ ಒಂದು ಗೌರವಧನವನ್ನು, ದಿನಗೂಲಿಯನ್ನು ನೀಡಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು 3 ವಿಭಾಗದ ಅಂದರೆ ತೀವ್ರತರದ ದೈಹಿಕ ವಿಕಲಚೇತನರಿಗೆ ಮತ್ತು ಮಲಗಿದ್ದಲೇ ಮಲಗಿರುವ ವಿಕಲಚೇತನ ಸೆರೆಬ್ರಲ್ ಪಾಲಿಸಿ ಆಗಿರ್ಬೋದು, ಮತ್ತಿತರೆ ರೋಗಗಳಿಂದ ಎಂಡೋಸಲ್ಫಾನ್ ಪೀಡಿತರಾಗಿರ್ಬೋದು, ಇಂತಹ ಒಂದು ವಿಶೇಷ ಚೇತನರಿಗೆ ಮನೆಯಿಂದ ಮತದಾನ ಮಾಡಲು ಅವಕಾಶವನ್ನು ಭಾರತೀಯ ಚುನಾವಣಾ ಆಯೋಗ ಈಗಾಗಲೇ ಕಲ್ಪಿಸ್ತಾ ಬಂದಿದೆ. ಈ ವರ್ಷವೂ ಕೂಡ ಕಲ್ಪಿಸಿದೆ. ಹಾಗಾಗಿ ಮಲಗಿದ್ದಲೇ ಮಲಗಿರ್ತಕ್ಕಂಥ ಅಂದರೆ ಓಡಾಡಲು ಸಾಧ್ಯನೇ ಇಲ್ಲದ ಪಕ್ಷದಲ್ಲಿ ಅವರಿಗೆ ಮನೆಯಿಂದಲೇ ಮತದಾನ ಮಾಡುವಂಥ ಒಂದು ಅವಕಾಶ ನಾವು ಕಲ್ಪಿಸಬೇಕಾಗ್ತದೆ BLO ಅವರ ಸಹಯೋಗದಲ್ಲಿ ಮತ್ತು ARO ಅವರ ಸಹಯೋಗದಲ್ಲಿ. ಹಾಗಾಗಿ ಅಂತಹ ವಿಶೇಷ ಚೇತನರು ಯಾರಾದರೂ ಇದ್ದರೆ ದಯವಿಟ್ಟು ನೀವು BLO ಅವರ ಗಮನಕ್ಕೆ ತರಬೇಕು. ಅವರ TST ನಂಬರು ಮತ್ತು ಆಧಾರ್ ನಂಬರು, ಫೋನ್ ನಂಬರನ್ನ BLO ಅಧಿಕಾರಿಗಳಿಗೆ ನೀಡಿದರೆ ಖಂಡಿತ ಅವರಿಗೆ ಒಂದು ಫಾರ್ಮೆಟ್ ಇರ್ತದೆ, ಅದು ಒಂದು ಅರ್ಜಿ ಇರ್ತದೆ, ಒಂದು ಚುನಾವಣಾ ಆಯೋಗದ ಒಂದು ಸೂಚನೆ ಪತ್ರ ಇರ್ತದೆ, ಅದರಲ್ಲಿ ಫಿಲಪ್ ಮಾಡಿಕೊಂಡು ಅವರಿಗೆ ಮನೆಯಿಂದ ಮತದಾನ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ದೃಷ್ಟಿದೋಷ, ಸಂಪೂರ್ಣ ದೃಷ್ಟಿದೋಷ ಇಂಥವರಿಗೆ ಒಂದು ಬ್ರೈಲ್ ಎಪಿಕ್ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯೂ ಕೂಡ ನಮ್ಮ ಚುನಾವಣಾ ಆಯೋಗದಲ್ಲಿ ಇದೆ. ಹಾಗಾಗಿ ಸಂಪೂರ್ಣ ದೃಷ್ಟಿದೋಷ ಇರತಕ್ಕಂತಹ ವಿಶೇಷ ಚೇತನರಿಗೆ ನೀವು ಆದಷ್ಟು ಬೇಗ ಅವರ ಮಾಹಿತಿಯನ್ನು BLOಗಳಿಗೆ ಕೊಡಬೇಕು. ನೀವು ದಯವಿಟ್ಟು VRW, MRW ಯಾರು ಗಮನಿಸ್ತಾ ಇದ್ದಾರೆ ವಿಡಿಯೋವನ್ನು, ಅವರೆಲ್ಲರೂ ಕೂಡ ಈ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಆಮೇಲೆ ಈ ಬಾರಿ ಸೈನ್ ಲ್ಯಾಂಗ್ವೇಜ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಂದರೆ ಯಾರಿಗೆ ಮಾತು ಮತ್ತು ಶ್ರವಣ ದೋಷ ಇರ್ತದೆ ಅಂತಹವರಿಗೆ ಸೈನ್ ಲ್ಯಾಂಗ್ವೇಜ್ ವ್ಯವಸ್ಥೆಯನ್ನು ಕೂಡ ಚುನಾವಣಾ ಆಯೋಗ ರೆಡಿ ಮಾಡಿಕೊಂಡಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ಜಾರಿ ಮಾಡಲಾಗಿತ್ತು. ಹಾಗಾಗಿ ಸೈನ್ ಲ್ಯಾಂಗ್ವೇಜ್ ಕಲ್ತಿರ್ತಕ್ಕಂಥವ್ರು ಅಥವಾ ತೀವ್ರತರದ ಶ್ರವಣ ಮತ್ತು ಮಾತಿನ ವಿಕಲತೆ ಇರತಕ್ಕಂಥ ವಿಶೇಷ ಚೇತನದ ಒಂದು ಪಟ್ಟಿಯನ್ನು ಕೂಡ BLO ಕಡೆ ಕೊಟ್ಟರೆ ಅವ್ರಿಗೂ ಕೂಡ ಆ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಸೈನ್ ಲ್ಯಾಂಗ್ವೇಜನ್ನು ಕೂಡ ವ್ಯವಸ್ಥೆ ಮಾಡುವಂಥ ಪರಿಪಾಠ ನಮ್ಮ ಚುನಾವಣಾ ಆಯೋಗದಲ್ಲಿದೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. ತಾವು ಎನ್ರೋಲ್ಮೆಂಟ್ ಏನು ಹೊಸ ಸೇರ್ಪಡೆ ಹೊಸ ಮತದಾರರಿದ್ದಾರೆ ಅವರ ಮಾಹಿತಿಯನ್ನು ತಾವು ದಯವಿಟ್ಟು ನಿಮ್ಮ ವಾರ್ಡ್ ವೈಸು ಅಥವಾ ಹಳ್ಳಿ ವೈಸು ಗ್ರಾಮಾಂತರದಲ್ಲಿ ಜಾಸ್ತಿ ಏನಿರೋದಿಲ್ಲ, 3 ರಿಂದ 4, 5 ಅಷ್ಟೇ ಇರ್ತದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರ್ತದೆ. ಅಂತಹವರ ಸಂಖ್ಯೆಯನ್ನು ದಯವಿಟ್ಟು ನೀವು BLO ಅವರ ಗಮನಕ್ಕೆ ತರಬೇಕು. BLO ಅವರು ಈಗ ಸದಾ ಸನ್ನದ್ಧರಾಗಿರ್ತಾರೆ. ಅವ್ರ ಕಡೆ ನೀವು ಅವರ ಮಾಹಿತಿಯನ್ನು ಕೊಟ್ಟರೆ ನಿಜವಾಗ್ಲೂ ಕೂಡ ಅವ್ರ ಮನೆಗೆ ಹೋಗಿ ಅವರ ಡೀಟೇಲ್ಸನ್ನು ಬರ್ಕೊಂಡು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವ್ರ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಆಗ ಮನೆಯಿಂದ ಮತದಾನ ಮಾಡಲು ಅಥವಾ ಸೈನ್ ಲ್ಯಾಂಗ್ವೇಜ್ ವ್ಯವಸ್ಥೆ ಮಾಡಲು ಅಥವಾ ಬ್ರೈಲ್ ಎಪಿಕ್ ಕಾರ್ಡ್ಗಳನ್ನು ವ್ಯವಸ್ಥೆ ಮಾಡಲು ಚುನಾವಣಾ ಆಯೋಗಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದರೆ ಇದು ಗ್ರಾಮೀಣ ಪುನರ್ವಸತಿ ಯೋಜನೆ ನಮ್ಮ ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಯೋಜನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಬೇಕು. ಎಲ್ಲ ವಿಭಾಗಗಳಲ್ಲೂ ಇದು ಸಫಲರಾಗಬೇಕಂತಂದರೆ ನಾವು ನಿಜವಾಗ್ಲೂ ಕೂಡ ಅತ್ಯಂತ
ಗಂಭೀರವಾಗಿ ಈ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಶ್ರದ್ಧೆಯಿಂದ ಈ ಕೆಲಸವನ್ನು ನಾವು ಚುನಾವಣಾ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ವಿನಮ್ರ ಮನವಿ ಮಾಡ್ಕೊಳೋದೇನಪ್ಪ ಅಂದರೆ, ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು, ನಗರ ಪುನಸ್ತಿ ಕಾರ್ಯಕರ್ತರು ಹಾಗೂ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರು ಯಾವಾಗಲೂ ಕೂಡ ವಾಟ್ಸಪ್ಪನ್ನು ಈ ಚುನಾವಣಾ ಸಂದರ್ಭದಲ್ಲಿ ವಾಟ್ಸಪ್ಪನ್ನು ಆನ್ ಮಾಡಿಟ್ಕೊಳ್ಳಿ, ಮೊಬೈಲನ್ನು ಆನ್ ಮಾಡಿಟ್ಕೊಳ್ಳಿ, ಸ್ವಿಚ್ ಆಫ್ ಮಾಡಬೇಡಿ. ಇದು ನಮ್ಮ ಕರ್ತವ್ಯದ ನಿಷ್ಠೆಯನ್ನು ಇದರಲ್ಲಿ ತೋರಿಸ್ತದೆ. ನಾವು ಸ್ವಿಚ್ ಆಫ್ ಮಾಡಿಬಿಟ್ರೆ ಅಥವಾ ವಾಟ್ಸಪ್ ತೆಗೆದುಬಿಟ್ರೆ ಮೇಲಿಂದ ಮೇಲೆ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಅಥವಾ ನೋಡಲ್ ಆಫೀಸರ್ಗಳು ಅಥವಾ ಸ್ಟೇಟ್ ನೋಡಲ್ ಆಫೀಸರು ನಮಗೆ ಮಾಹಿತಿಯನ್ನು ಕಳಿಸ್ತಾ ಇರ್ತಾರೆ. ನಮಗೆ ಅವಾಗ ಮಾಹಿತಿಯ ಕೊರತೆ ಆಗುತ್ತೆ, ಗ್ಯಾಪ್ ಉಂಟಾಗುತ್ತೆ. ಹಾಗಾಗಿ ಈ 2-3 ತಿಂಗಳು ನಾವು ಕಡ್ಡಾಯವಾಗಿ ಸಕಲ ರೀತಿಯಿಂದಲೂ ಕೂಡ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಸಹಕಾರವನ್ನು ನೀಡುತ್ತಾ ಈ ರಾಷ್ಟ್ರೀಯ ಹಬ್ಬವಾಗಿರ್ತಕ್ಕಂಥ ಚುನಾವಣಾ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಉತ್ತಮವಾದ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದರಲ್ಲಿ ನಮ್ಮದೂ ಒಂದು ಪಾತ್ರ ಅಂತೇಳ್ಬಿಟ್ಟು ಹೇಳಿ ಶ್ರದ್ಧೆಯಿಂದ ಕೆಲಸ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.